ಏನಾಗುತ್ತೆ ಪ್ರಶಾಂತ? ತಲೆ ಏಕೆ ಸುತ್ತುತ್ತಾ ಇದೆಯಪ್ಪ? ಅಪ್ಪಾಜಿ, ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬರಗೆ. ಬೇಡ ಪ್ರಶಾಂತ, ಬೇಡ. ಈ ಮುದುಕನನ್ನು ಬದುಕಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವೆಯಾ? ಬೇಡಪ್ಪ. ನನ್ನ ಆಯುಷ್ಯದ ಅಂತ್ಯಕಾಲ ಸಮೀಪಿಸುತ್ತಾ ಇದೆ. ಮಗು ಪ್ರಶಾಂತ, ಮಾವಳ್ಳಿಗೆ ಹೋಗಿ ನಿನ್ನ ಅಣ್ಣ ಅತ್ತಿಗೆಯರನ್ನು ಕರೆದುಕೊಂಡು ಬರುತ್ತೀಯಾ? ಹೋಗಿ ಇಂದಿಗೆ 15 ದಿನಗಳಾದವು. ಇನ್ನಾದರೂ ಬರಬಾರದೇ ನಮ್ಮ ಶಂಕರ ಮಾತೆ. ಪ್ರಶಾಂತ, ಅಭಿಲಾಷ ಅಭಿಲಾಷ ಅಭಿಲಾಷ, ಅಪ್ಪಾಜಿ ಅವರ ತಲೆ ಸುತ್ತುತ್ತದೆ ಅಂತೆ. ನಾನು ಈಗಲೇ ಹೋಗಿ ಅಣ್ಣ ಅತ್ತಿಗೆರನ್ನು ಕರೆದುಕೊಂಡು ಬರುತ್ತೇನೆ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ? ಮನೆ ಬಿಟ್ಟು ಹೋಗಿ 15 ದಿನವಾಯ್ತು. ಮನೆಯನ್ನು ಪರಿಜ್ಞಾನ ಬೇಡವೇನೋ ನಿನ್ನ ಅಣ್ಣ ಅತ್ತಿಗೆಗೆ? ಹೀಗಿರ್ಬೇಕಾದ್ರೆ ನಾವ್ಯಾಕೆ ಹೋಗಿ ಕರಿಬೇಕು? ಬೇಕಿದ್ರೆ ಬರ್ತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಅಭಿಲಾಷ, ನಿಮ್ಮಲ್ಲಿ ತಾರತಮ್ಯ ಇರಬಹುದಮ್ಮ. ಅದಕ್ಕೋಸ್ಕರ ಅವರ ಮೇಲಿನ ತಾತ್ಸರಕ್ಕಾಗಿ ನನ್ನ ಮೇಲೆ ಯಾಕಮ್ಮ ದ್ವೇಷ? ನಾನು ಅವರನ್ನು ಕಣ್ತುಂಬ ನೋಡಿ ಅವರ ಜೊತೆ 4 ಮಾತನಾಡಬೇಕೆಂಬ ಆಶೆ ನನಗಾಗಿದೆಯಮ್ಮ. ಪ್ರಶಾಂತ, ಬೇಗ ನೀವು ಹೋಗಿ ಮಾವಳ್ಳಿಗೆ ನಿನ್ನ ಅಣ್ಣ ಅತ್ತಿಗೆಯರನ್ನು ಕರೆದುಕೊಂಡು ಬರಪ್ಪ. ಬಾಬಾ, ಮಾವಳಿಗೆ ಹೋಗ್ಬೇಕಾದ್ರೆ ಒಳಗಡೆ ಬಂದು ನಮ್ಗೊಂದು ಮಾತು ಕೂಡ ಹೇಳದೆ ಅವ್ರ ಮನೆಯಿಂದ ಹೋಗಿದ್ದಾರೆ. ಅಂತದ್ರಲ್ಲಿ ನಾವಿಬ್ರು ಹೋಗಿ ಅವ್ರನ್ನ ಕರ್ಕೊಂಡ್ ಬರೋದಕ್ಕಾಗುತ್ತೇನೋ? ತಾಯಿ ಅಭಿಲಾಷ, ನೀವು ಹೋಗದಿದ್ದರೂ ಪರವಾಗಿಲ್ಲಮ್ಮ. ಆದರೆ ನಿನ್ನ ಅಕ್ಕ ಭಾವನವರಿಗೆ ಮಾತ್ರ ಕೇಡು ನುಡಿಯಬೇಡ ತಾಯಿ. ಅಯ್ಯೋ ಗುರಿ, ಸಂಕಟ ಈ ಸಮಯದಲ್ಲಾದರೂ ಬರಬಾರದೇ ನಮ್ಮ ಶಂಕರ ಮಾಧವಿ. ಅಪ್ಪಾಜಿ, ಕುಳಿತುಕೊಳ್ಳಿ. ಪ್ರಶಾಂತ, ಕುಳಿತುಕೊಳ್ಳುವಷ್ಟು ಚೈತನ್ಯವು ನನಗಿಲ್ಲಪ್ಪ. ಮಾವಳ್ಳಿಗೆ ಹೋಗಿ ನಿನ್ನ ಅಣ್ಣ ಅತ್ತಿಗೆಯರನ್ನು ಕರೆದುಕೊಂಡು ಬಾ. ಪ್ರಶಾಂತ, ಅಯ್ಯೋ ದೇವರೇ, ನನಗೆ ಯಾಕೆ ಈ ಸ್ಥಿತಿ ತಂದಿರುವೆ? ನಾನ್ಯಾವ ತಪ್ಪು ಮಾಡಿರುವೆನೆಂದು ನನಗೆ ಈ ಶಿಕ್ಷೆ? ಮಕ್ಕಳ ಶ್ರೇಷ್ಠಿನಲ್ಲಿ ಸಂತೋಷ ಕಾಣುತ್ತಿರುವ ಪೂರ್ವದಲ್ಲಿಯೇ ಈ ಆಘಾತ ನನ್ನೀ ಜೀವಕ್ಕೆ ಬಂದು ತಲುಪಿತೆ. ಅಯ್ಯೋ, ಹೊಟ್ಟೆಯಲ್ಲಿ ಸಂಕಟ ಉರಿ, ನಾನು ತಾಳಲಾರೆ. ಮಾಧವಿ, ಪ್ರಶಾಂತ. ಸತ್ತ ಮುಂದೆ ಅತ್ತ ಮಾತ್ರಕ್ಕೆ ಅವರೇನು ಬದುಕ್ಬಿಡ್ತಾರೆ. ಅಳಬೇಡಿ ಸುಮ್ಮನೆ. ಅಭಿಲಾಷ, ನಾಳೆ ಅಣ್ಣ ಅತ್ತಿಗೆರು ಬಂದರೆ ನಾನೇನಂತ ಹುದ್ದೆ ನೀಡಲೇ? ಅಭಿಲಾಷ, ನೋಡಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಅಣ್ಣ ಅಕ್ಕನು ಭಾವನು ಬಂದ ಮೇಲೆ ಇಷ್ಟೇ ಹೇಳೋಣ. ಮಾವನವ್ರನ್ನ ನಾವು ತುಂಬಾ ಆಸ್ಪತ್ರೆಗೆಲ್ಲ ತೋರಿಸಿದ್ವಿ. 15 ದಿನವಾದರೂ ಆಸ್ಪತ್ರೆ ಹಿಡಿದಿದ್ರು. ಎಷ್ಟು ಆಸ್ಪತ್ರೆಗೆ ಸೇರಿಸಿ ನೋಡ್ತಿದ್ರು ಕೂಡ ಅವರ ಆರೋಗ್ಯ ಸರಿನೇ ಹೋಗಿಲ್ಲ. ಸಮಯ ಅನ್ನೋದಿಲ್ಲ, ಕೈ ಜಾರಿ ಅವ್ರು ಸತ್ತು ಹೋದ್ರು ಅಂತ ಹೇಳೋಣ. ಈ ಕಣ್ಣೀರು ಬರೋದಲ್ಲೇ. ನೀವು ಅಡಬೇಡಿ. ನೀವತ್ರ ನಿಮ್ಮ ಕಣ್ಣೀರನ್ನ ನನ್ನಿಂದ ಅಭಿಲೇಷ, ಹೋಗಿ ಅಣ್ಣ ಅತ್ತಿಗೆರನ್ನು ಕರೆದುಕೊಂಡು ಬರ್ತೀನಿ. ನೀನಿಲ್ಲೇ ನೀವ್ಯಾಕೆ ಹೋಗಿ ಕರ್ಕೊಂಡ್ ಬರ್ತೀರಾ? ಬೇಕಿದ್ರೆ ಬರ್ತಾರೆ. ನೋಡಿ, ಅದೇನ್ ಕಾರ್ಯ ಆಗ್ಬೇಕು ನೀವೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿ ಮುಗಿಸ್ಬಿಡಿ.
ಹೋಗ್ತೀನಿ. ಈ ಭೂಮಿ ಮೇಲೆ ಯಾರೂ ಶಾಶ್ವತ ಅಲ್ಲ. ಈ ಭೂಮಿ ಋಣ ತೀರಿದ ಮೇಲೆ ಒಬ್ಬರ ಮೇಲೆ ಒಬ್ರು ಹೋಗ್ಲೇಬೇಕಾರೆ. ಇವತ್ತು ಅವರು, ನಾಳೆ ನಾವು. ಆದ್ರೆ ಈ ಆಸೆಗಾಗಿ ರಕ್ತ ಸಂಬಂಧವನ್ನು ಕಳಿಸಿಕೊಂಡ ಒಡ ಹುಟ್ಟಿದ ಅಣ್ಣನಿಗೆ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೀಯಲ್ಲ, ಸಾರ್ಥಕವಾಯ್ತಪ್ಪ. ನೋಡಕ್ಕ, ಇಲ್ಲಿ ರಕ್ತ ಸಂಬಂಧವನ್ನ ಯಾರು ಕೂಡ ದೂರ ಮಾಡ್ತಾ ಇಲ್ಲ. ತಾನು ಹೆತ್ತಿರುವ ತನ್ನ ತಂದೆಯೇ ತನ್ನ ಮಗನನ್ನ, ಅವನು ನನ್ನ ಮಗ ಅಲ್ಲ, ಅವನಿಗೆ ಈ ಮನೆಯಲ್ಲಿ ಯಾವುದೇ ಆಸ್ತಿನ ಕೊಡಬೇಡಿ ಅಂತ ಹೇಳಿದ್ಮೇಲೆ ಅದರಲ್ಲಿ ನಮ್ಮದೇನಿದೆ ಅಕ್ಕ? ಅಭಿಲಾಷ, ನಮ್ಮ ಅಪ್ಪನ ಕುಡಿಯಾದ ನನಗೆ ನಮ್ಮ ಅಪ್ಪನ ಬಗ್ಗೆ ಚೆನ್ನಾಗಿ ಗೊತ್ತು. ಅವರ ನನ್ನ ಬಗ್ಗೆ ಅವಿಶ್ವಾಸ ಗೌರವ. ಅವರ ದೇಹ ಶುದ್ಧ ರಹಿತವಾದದ್ದು. ಆದರೆ ಆಸ್ತಿಯ ಆಸೆಗೋಸ್ಕರವಾಗಿ ನಮ್ಮನ್ನು ನಿರ್ಗತಿಕರನ್ನಾಗಿ ಮಾಡಲು ರಾಕ್ಷಸರಾಗಿ ನಿಂತಿದ್ದೀರಾ? ಅಣ್ಣ, ನಮ್ಮ ಬಗ್ಗೆ ಇಲ್ಲ ಸಲ್ಲದ ಸಂವಾದ ಸನ್ನಿಸಿಸಬೇಡ. ಏನೋ ಅಣ್ಣನಂದು ಮರ್ಯಾದೆ ಕೊಡ್ತಾ ಇದ್ದರೆ ಮಾನವತೆ ಇಲ್ಲದ ಮರುನುಡಿ ಆಡ್ತಿದ್ದೀಯ. ಇಲ್ಲಿ ನಿಮ್ಮ ಮಾತು ಕೇಳುವರೆಲ್ಲ, ಕೇಳಿದರೆ ಕಣ್ಣೀರು ಸುರಿಸುವರೇ ಇಲ್ಲ. ಸುರಿಸುವರೆ ಕಣ್ಮರೆಯಾಗಿ ಹೋಗಿರುವಾಗ ನೀವೇನೇ ಹೇಳಿದರು ಬೋರುಗಲ್ಲಿ ಮೇಲೆ ಮಳೆ ನೀರು ಸುರಿದಂತೆ. ಇವರ ಮಾತನ್ನ ಏನ್ ಕೇಳ್ತಾ ಇದ್ದೀರಾ? ಮೊದಲು ಒದ್ದು ಹೊರಗಡೆ ಹಾಕಿ ಇವರನ್ನ. ಇನ್ನೇನು ಹೆಚ್ಚು ಒತ್ತು ಮಾಡಿದರೆ ಅದನ್ನೇ ಮಾಡಬೇಕಾಗುತ್ತದೆ. ಅಷ್ಟೊಂದು ಮಾಡಲು ನಾನೇನು ಕೈಯಲ್ಲಿ ಬಳೆ ತೊಟ್ಟು ನಿಂತಿಲ್ಲ. ಹೆಂಡತಿಯ ಗುಲಾಮನಾಗಿ ನಮ್ಮನ್ನೇ ಮನೆಯಿಂದ ಹೊರ ಹಾಕಲು ನಿರ್ದಯನಾಗಿ ನಿಂತಿದ್ದೀಯಲ್ಲ, ಇದರಿಂದ ನಿನಗೆ ಒಳ್ಳೆಯದಾಗುವುದಿಲ್ಲ. ನಾವು ಹೋಗುತ್ತೇವೆ. ನಿಮ್ಮ ಅಂಗಿನಲ್ಲಿರುವುದೇ ದೂರ, ಬಹುದೂರ ಹೋಗುತ್ತೇವೆ. ಆದರೆ ಒಂದೇ ಒಂದು ಮಾತು ತಮ್ಮ, ಏನ್ ಮಾಡಕ್ಕಾಗತ್ತೆ? ಅವ್ರಿಗೆ ತಿನ್ನೋ ಕೂಳಿಲ್ಲ ಅಂದ್ರೂ ಈ ತಿಥಿ ಕಾರ್ಯ ಮಾಡುವಂತ ಆಸೆ. ನೋಡಿ, ನೀವೇನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಬೇಡಿ. ಬರೀ ಒಳಗಡೆ ಹೋಗೋಣ. ಹೋಗ್ಲಿ ಬಿಡ್ರಿ. ಯಾಕೆ ಹೀಗೆ ಅಳ್ತಾ ದುಃಖ ಪಡ್ತಾ ಇದ್ದೀರಾ? ನೋಡಿ, ಅವರ ಆಳಿದ ಮಾತುಗಳನ್ನ ಕೇಳಿದ್ರ ಸಾಕು ಸ್ವಾಮಿ. ಇವತ್ತಿಗೆ ಈ ಮನೆ ಋಣ ತೀರ್ತು ಅಂತ ಹೊರಟು ಹೋಗುವಂತೆ. ಹೆತ್ತ ತಂದೆ ಕಾರ್ಯ ಮಾಡುವ ಮನಸ್ಸಿಲ್ಲದೆ ಹೇಗೆ ಹೋದ ಅಂತ ನಡೀರಿ. ಅವನು ಇಲ್ಲದೆ ಹೋದ್ರೆ ಏನಾಯ್ತು? ನೀವೇ 4 ಚಿತ್ರನ ಕರೀರಿ. ಮಾವನವರ ಶವಸಂಸ್ಕಾರ ಮಾಡಿ ನಾವೆಲ್ಲಾದ್ರೂ ದೂರ ಹೊರಟು ಹೋಗಿಡುವಂತೆ. ಅಳಬೇಡ ಮಾಧವಿ, ಅಳುವನ್ನೇ ಕೇಳೋರು ಶಿವನ ಸನ್ನಿಧಿಗೆ ಸೇರಿದ್ದಾರೆ. ಎಷ್ಟು ಅತ್ತರೇನು, ಎಷ್ಟು ದುಃಖಿಸಿದರೇನು ಆನಂದಕ್ಕೆ ಗೊತ್ತಾಗುವುದೇ? ನಿನ್ನ ತಂಗಿ ಇಷ್ಟೊಂದು ಕೀಳು ಬುದ್ಧಿ ತುಂಬಿಕೊಂಡು ನನ್ನ ತಮ್ಮನೇ ನನ್ನನ್ನು ಮನೆಯಿಂದ ಹೊರ ಹೋಗು ಎಂದೇಳಿ ನನ್ನದೆನ್ನುವುದೇನಿದೆ ಮಾಧವಿ? ಕರುಣಿಲ್ಲದ ಕಲ್ಲು ಬಂಡೆಗಳ ಮುಂದೆ ನಡೀರಿ ಸ್ವಾಮಿ, ನಡೀರಿ. ದುಃಖಿಸುತ್ತಲಿದ್ರೆ ಇದನ್ನ ಕೇಳುವವರು ಯಾರು ಇಲ್ಲ ಇಲ್ಲಿ. ಬನ್ನಿ, ಮುಂದಿನ ಕಾರ್ಯವನ್ನು ಮಾಡಿ ಮುಗಿಸೋಣ. ನಡೀರಿ.
ಮಕ್ಕಳು ಎಲ್ಲರೂ ದೂರವಾದ್ರೆ ಏನಂದ್ರೆ ನಿನ್ನ ಪಾಲಿಗೆ ಅಂತ ನಾಡಿದ ನನಗಾಗಿ ಆದ್ರೂ ಬದುಕಲೇಬೇಕಲ್ಲ. ಇಲ್ಲಿ ನಡೀರಿ, ಎಲ್ಲಿಯಾದ್ರೂ ಹೋಗ್ಬಿಡು. ಮಾಧವಿ, ಮದುವೆಗೆ ಮುಂಚೆ ಕಂಡ ಕನಸುಗಳೆಲ್ಲ ಕರಗಿ ನೀರಾಗಿ ಇರಬೇಕಾದ ಮನೆ ಇಲ್ಲ, ಊಟ ಉಪಚಾರಕ್ಕೆ ಹಣವಿಲ್ಲ. ಮನೆಯ ಮಳೆಯನ್ನು ಕರೆದುಕೊಂಡು ನಾನು ಎಲ್ಲಿಗೆ ಅಂತ ಹೋಗಲಿ? ನನ್ನಂತ ಪಾಪಿ ಗಂಡ ನನಗೆ ಹೇಗೆ ಇಲ್ಲ ಸ್ವಾಮಿ, ಇಲ್ಲ. ನೀವು ಪಾಪಿಗಳೆಲ್ಲ ಪುಣ್ಯವಂತರು. ಯಾಕೆ ಆ ರೀತಿ ಮಾತಾಡ್ತೀರಾ? ನಿಮಗಾಗಿ ಅಂತ ನಾನಿಲ್ವಾ? ನಿಮ್ಮ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ನಿಲ್ಬೇಕಾದದ್ದು ಸತ್ಯಾದವಳ ಧರ್ಮವೇ. ನನ್ನ ಗಂಡನಾದರೆ ನನ್ನನ್ನ ಕಲ್ಲಲ್ಲಾದರೂ ಹಾಕಿ, ಮುಳ್ಳಲ್ಲಾದರೂ ಹಾಕಿ, ಸಂತೋಷದ ಬದುಕುವುದು ನನ್ನ ಧರ್ಮವೇ, ನನ್ನ ಧರ್ಮ. ಸಂಬಂಧಿಕರು ಅನ್ನಿಸ್ಕೊಂಡವರು ಎಲ್ಲರೂ ತಮ್ಮ ಪಾಡಿಗೆ ತಾವಿದ್ದಾರೆ. ನಾವು ಕೂಡ ನಮ್ಮ ಪಾಡಿಗೆ ಎಲ್ಲಿಯಾದ್ರೂ ಹೋಗ್ಕೊಂಡು ಬಂದೆ ಬನ್ನಿ ಸ್ವಾಮಿ. ಮಾಧವಿ, ಮನೆಯನ್ನು ತೊರೆದು ಬಂದ ನಾನು ನಿನ್ನನ್ನು ಕರೆದುಕೊಂಡು ಎಲ್ಲಿಗೆ ಅಂತ ಹೋಗ್ತಾನೆ? ನೀವು ನನ್ನನ್ನು ಕರೆದುಕೊಂಡು ಎಲ್ಲಿಗೆ ಹೋಗುವುದು ಬೇಡ. ನಡೀರಿ, ನೇರವಾಗಿ ನಾವು ನನ್ನ ತವರೂರಿಗೆ ಹೋಗುವಂತೆ. ಅಲ್ಲೇ ಆ ಮನೆಯಲ್ಲಿ ನಾವಿದ್ರೆ ನಿಮ್ಮ ಮಾವನವರ ಆರೋಗ್ಯವನ್ನು ನೋಡಿಕೊಳ್ಳಬೇಕಾಗುತ್ತೆ. ನಮಗೂ ಕೂಡ ಒಂದು ಆಶ್ರಯ ಸಿಕ್ಕಂತಾಗತ್ತೆ. ನಡೀರಿ ಸ್ವಾಮಿ. ನಿನ್ನ ಇಚ್ಛೆ ನನ್ನ ಇಚ್ಛೆ. ನಡೆ ಮಾಧವಿ, ಹೋಗೋಣ. ನೀವು ಮಾಧವರಾಯರ ಮಗಳು ಮಾಧವಿಯಲ್ಲವೇ? ಹೌದು, ನೀವ್ಯಾರು? ಅಕ್ಕ, ನನ್ನ ಹೆಸರು ಉಮೇಶ ಅಂತ. ನಿನ್ನೆ ತಾನೇ ನಿಮ್ಮ ತಂದೆಯವರು ತೀರಿ ಬಿಟ್ಟರಂತೆ. ನಿಮ್ಮ ಸೋದರ ಮಾವ ವಿಶ್ವಕರ್ಮ ಅವರು ನಿಮ್ಮ ತಂದೆಯ ಅಂತ್ಯ ಸಂಸ್ಕಾರ ಮಾಡಿ ನಿಮ್ಮ ಮನೆಯನ್ನೇ ಸ್ವಾಧೀನಗೊಳಿಸಿಕೊಂಡರಂತೆ. ಅಕ್ಕ, ನಾನು ಇನ್ನು ಬರಲೇ? ಇಲ್ಲಿ ಇಲ್ಲ ಆಶ್ರಯ ಕಳೆದುಕೊಂಡ ನಿನ್ನ ಹತ್ರ ಬರೋಣ ಬಂದ್ರೆ ನೀನು ಕೂಡ ನಮ್ಮನ್ನಾಗಲೇ ಹೊರಟು ಹೋದೆಯ. ಈಗ ನಾವು ಯಾರ ಆಶ್ರಯವನ್ನು ಪಡೆಯೋದ್ರಿ? ಯಾರ ಮಾಧವಿ, ದೇವರು ನಮಗೆ ನೀಡಿರುವ ದೈವ ಚಕ್ರ. ದೈವ ಕುಣಿಸಿದಂತೆ ನಾವು ಕುಣಿಯಲೇಬೇಕು. ದೈವದ ಮುಂದೆ ನಾವು ಕ್ಷಣಿಕರು. ಜೀವನದಲ್ಲಿ ನಾನು ನೀನು ಪರಜೀವನದಲ್ಲಿ ಪಡೆದುಕೊಳ್ಳುವುದು ಇಷ್ಟೇ ಅಂತ ಕಾಣುತ್ತದೆ. ನಡೆ ಮಾಧವಿ, ಎಲ್ಲಿಯಾದರೂ ಕುಣಿಸಲು ದುಃಖ ಪಡಬೇಡಿ, ದುಃಖ ಪಡಬೇಡಿ. ಪಾಪಿ ವಿಶ್ವಕರ್ಮ ನನ್ನ ತಂದೆಗೆ ಆಸಕ್ತಿ ತಂದು ಆಸ್ತಿನೆಲ್ಲ ಕಬಳಿಸ್ಕೊಂಡಿದ್ದಾರಲ್ಲ, ಹೋಗಿ ಬಿಡ್ರಿ. ಅಂತ ನೀಚರಿಗೆ ಆ ದೇವರು ಶಿಕ್ಷಣ ಕೊಟ್ಟೆ ಕೊಡ್ತಾರೆ. ನಡೀರಿ ಸ್ವಾಮಿ, ಎಲ್ಲೇ ಹೋದ್ರು ಹೋಗಿ ಗುಡಿಸಲು ಕಟ್ಟಿಕೊಂಡು ಜೀವಿಸಿದ್ದಾಯ್ತು. ಬನ್ನಿ ಹೋಗೋಣ. ನಗದೈತಿ ದೈವ ಅಲ್ಲಿ, ನಗದೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ, ವಿಧಿಯಾಟ ಕಂಡು ಯಾರು ಮಾನವ. ನಗದೈತಿ ದೈವ ಅಲ್ಲಿ, ನಗದೈತಿ ಜೀವ ಇಲ್ಲಿ. ನಗದೈತಿ ದೈವ ಅಲ್ಲಿ, ನಗದೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ, ವಿಧಿಯಾಟ ಕಂಡು